ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದೀವಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಎಲ್ಲರಿಗೂ ಮಕರ ಸಂಕ್ರಮಣ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಡನ್ನಾಗಿ ನಮ್ಮಕ್ಕ ಫೋನ್ ಮಾಡಿ ಬೆಳಗ್ಗೆ ಹೊರಗೆ ಹೋಗೋಣ, ಎಲ್ಲಾದರೂ ಊಟ ಕಟ್ಕೊಂಡು ಅಂತ ಅಂದ್ಲು. ಹಾಗಾಗಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಬೆಳಗ್ಗೆ ಸಡನ್ನಾಗಿ ಫಿಕ್ಸ್ ಆಗಿದ್ದರಿಂದ ಇಲ್ಲೇ ಹತ್ತಿರದಲ್ಲಿರೋ ನಮ್ಮನೆ ಹತ್ತಿರದಲ್ಲೇ ಇರೋ ನಂದನವನ ಅಂತ ಹೇಳಿ ಅಲ್ಲಿ ಬಂದ್ವಿ. ನಿಸರ್ಗ ಹತ್ತಿರ ಇರುತ್ತೆ, ಇದು ನಂದನವನ ಅಂಥೇಳಿ ಅಲ್ಲೇ ಬಂದ್ವಿ. ಪಾರ್ಕೆಲ್ಲ ನೀರು ಇಲ್ಲದೆ ಇರೋದಕ್ಕೆ ಒಣಗೋಗ್ಬಿಟ್ಟಿದೆ. ಅಲ್ಲೇ ಮೇಲೆ ದೊಡ್ಡದು ಆಂಜನೇಯನ ದೇವಸ್ಥಾನ ಇದೆ. ಹಾಗಾಗಿ ಹತ್ತಿರ ಆಗುತ್ತಲ್ಲ ಅಂಥೇಳಿ ಬಂದ್ವಿ. ಇವಾಗ ಜಸ್ಟ್ ಬಂದು ಕೂಡೋಕ್ಕೆ ಚಾಪೆ ಎಲ್ಲ ಹಾಕ್ತಾ ಇದ್ದೀವಿ. ನಿಧಾನ ಅವರು ನೀನ್ ನೋಡ್ಕೊಂಡು ಕುತ್ಕೊಳ್ರಿ. ಇನ್ನೆಲ್ಲಿ ಗೊತ್ತು ದಾರ ಎಲ್ಲ ಅದ್ರಾಗ ಹಾಕಿದ್ದೆ. ಅವ್ವ ಎಳ್ಳು ಏನು ಉಸಿಸ್ ಎಲ್ಲಿದ್ದರು ಎಳ್ಳು ಚಲೆ ಬಿಟ್ಟವ್ರಿ. ಹಾಂ ಮಾತಾಡ್ತೀವಿ. ನಮ್ಮ ಕಸ್ಟಮರ್ ಯಾವಾಗ ಊಟಕ್ಕೆ ಅಲ್ಲಿಗೆ ಬರೋದು ಮಂದಿ. ನಮ್ಮ ಕಡೆ ಎಲ್ಲಾರು ದಿನ ಮಧ್ಯಾಹ್ನ ಊಟಕ್ಕೆ ಅಲ್ಲಿಗೆ ಬರೋದು. ಇಲ್ದೋಗಿ ಅಂದರೆ ಅವರೇ ಸ್ಲಿಮ್ ಬರೋದೇ ಲೇಟ್ ಆಗಿತ್ತು. ಹಾಗಾಗಿ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ಊಟಕ್ಕೆ ಎಲ್ಲರಿಗೂ ಹಚ್ಚಿಕೊಡ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ ಸೇರಿ ಅಡುಗೆ ಮಾಡ್ಕೊಂಡು ಬಂದಿದ್ವಿ. ನಾನು ಮಾಡ್ಕೊಂಡು ಬಂದಿದ್ದೆ, ನಮ್ಮ ಅಕ್ಕ ಮಾಡ್ಕೊಂಬಂದಿದ್ಲು. ಮತ್ತು ನಮ್ಮ ಅಕ್ಕನ ಮನೆ ಮೇಲೆ ಇದ್ದಾರೆ ಬಾಡಿಗೆ, ಅವರು ಸಹ ಮಾಡ್ಕೊಂಬಂದಿದ್ರು. ಎಲ್ಲರೂ ಕೂಡಿ ವೆರೈಟಿ ಅಡುಗೆ ಮಾಡ್ಕೊಂಡು ಬಂದು ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡಿದ್ರೆ ಮನೇಲಿ ಊಟ ಮಾಡೋದಕ್ಕಿಂತ 2 ತುತ್ತು ಜಾಸ್ತಿ ಹೋಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಈ ಥರ ಊಟಕ್ಕೆ ತೊಗೊಂಬಂದು ಹೊರಗೆ ಕೂತ್ಕೊಂಡು ಊಟ ಮಾಡಿದಾಗ. ಅದೇ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಗಂಡು ಮಕ್ಕಳಿಗೆ ಮೊದಲೇ ಊಟಕ್ಕೆ ಕೊಟ್ಟು ಅವ್ರನ್ನ ಕಳಿಸಿದ್ವಿ ಆ ಕಡೆ ಸೈಡಿಗೆ. ಮಕ್ಕಳನ್ನ ಎತ್ಕೊಂಡು ಕೂತ್ಕೊಂಡಿದ್ದಾರೆ ಅವರು. ನೀವು ದಪ್ಪ ಮಾಡಿರ್ತೀರೇನ? ದಪ್ಪನೇ. ಇವಾಗ ಕಟ್ಟೋದು ಕಲ್ತ್ಕೊಂಡಿನಿ ನಾನು. ಮೊನ್ನೆ ಲಕ್ಷ್ಮಿ ಹೋಗಿ ಹೇಳ್ಬಿಟ್ಟು ಬಂದಾರ. ಸ್ಮೆಲ್ ಬರ್ತೈತಿಲ್ಲ. ಮೊದ್ಲಾಗ ಬಂತಂದ್ರಲ್ಲ ಗಾಡ್ಯಾಗ ನನಗೆ ಬಂದಿಲ್ಲ. ಬಂದದ್ದು ನಾನು ಉಪ್ಪು ಹಾಕಿಬಿಟ್ಟು ಅಲ್ಲೇ ಉಪ್ಪು ತೊಗೊಂಡೋಗಿ ಸಪ್ರೇಟಾಗಿ ಹಾಕೋದಂತ ಅಲ್ಲೇ ಉಪ್ಪು ಹಾಕಿ ಕಲಸಿ ತೊಳೆದು ರೆಡಿ ಮಾಡಿ ಕಟ್ಟಿಕ್ತೀನಿ. ಸೊಪ್ಪು ತೊಳೆದು ಆಮೇಲೆ ಮೂಲಂಗಿ. ಒಬ್ಬಟ್ಟು ಇಬ್ಬಟ್ಟು ಏನು ತಿಂದೇ ಇಲ್ಲ ಅಲ್ಲ ಯಾರು? ಸ್ವೀಟ್ ತಿನ್ನೋದು ಕಮ್ಮಿ ಆಯ್ತು. ಹಂಗಾಗಿ ನಾನು ಹೇಳಿ ಸ್ವೀಟ್ ಕಮ್ಮಿ ಅವ್ರಿಗೆ ಕೊಡೋಲ್ಲ ನಾನು. ನಮ್ಮಿಂದ ತಿಂತಾರೆ ಬೆಳಗ್ಗೆ. ಊಟ ಮುಗೀತು ನಮ್ಮದು ಸಹ. ಊಟ ಮುಗಿದ ಮೇಲೆ ಹೀಗೆ ಅಡ್ಡಾಡ್ಕೊಂಡು ಬಂದು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಹಾಗೆ ಸ್ವಲ್ಪ ಅಡ್ಡಾಡಿ ಬಂದು ಮತ್ತು ಶೇಂಗಾ ಮತ್ತು ಅವರೆಕಾಯಿ ಎಲ್ಲ ಬೇಯಿಸ್ಕೊಂಡು ಬಂದಿರ್ತೀವಲ್ಲ ಅದನ್ನು ಸಹ ತಿನ್ಕೊಂಡು ಅಷ್ಟೊತ್ತಿಗೆ ದೇವಸ್ಥಾನದ ಬಾಗಿಲು ತೆಗೆಯುತ್ತೆ. ದೇವ್ರ ದರ್ಶನ ಮುಗಿಸ್ಕೊಂಡು ಹೋದರೆ ಆಯಿತು ಅಂತ ಹೇಳಿ ಈಗ ಊಟ ಮುಗಿಸ್ಕೊಂಡು ಸ್ವಲ್ಪ ಅಡ್ಡಾಡಿ ಬರಲಿಕ್ಕೆ ಹೋಗ್ತಾಯಿದ್ದೀವಿ. ನನ್ನಲ್ಲ ಇಲ್ಲಿ ನೋಡಿ ಇಲ್ಲಿ ಈಗ ಇಲ್ಲೇ 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 ಬಾಯ್ 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 ಬಾಯ್. ಏನು
ನಿಮ್ಮ ಪಪ್ಪಾಗ ನೀನು ಇಲ್ಲಡ ಸುಮ್ಮ ಒಂದಿಟ್ಟು ತಳಕ್ ನೋಡುತ್ತೆ ಆ ಥರ ಸುಳ್ಳಿಗಳು ಭಾಳ ಅದಾವು ಎಡವಿದೆ ಹೋಗಮ್ಮ. ಕೆಳಗೇನೈತೆ ಹಾಯ್ ಹೇಳ್ತಿಲ್ಲಪ್ಪ ಯವ್ವ ನಂದು ಹೋ ಹೋ ಒಂದು ಮುಂಜಾನೆ ಹ್ಯಾಪಿ ಬರಕ್ಕೆ ಹೋಗಿ ಹ್ಯಾಪಿ ಬರ್ರಿ ಯಜಮಾನ್ರಿ ಇದೇ ರೀ ಹ್ಯಾಪಿ ಆಮೇಲೆ ಹೇಳಿದ್ರು ನನಗೆ ಹೋ ಹೋ ಉಚ್ಚಾರ ಇಲ್ಲ ಬರಲ್ಲ ನನಗೆ ಅದೊಂದು ನೀನೊಂದು ಸೇಮ್ ಟು ಒನ್ ಸೇಮ್ ಟು ಐ ಲವ್ ಯು ಅಣ್ಣ ಐ ಲವ್ ಯು ಟು ಒನ್ ಬರಲ್ಲ ಆಗಿ ಕೂತನು ಕೂಡ ಐ ಲವ್ ಒನ್ ಹಾಯ್ ಲವ್ ಹಾಯ್ ಅಣ್ಣ ಹಾಂ ಕೊಡಾಕಿ ಹಾಯ್ ಹೇಳ ಹಾಂ ತಗೋ ಆಕಿಗೆ ಒಂದು ಕೊಡು ಪ್ರಿಯಾಗ ಒಂದು ಹಾಯ್ ಅಕ್ಕ ಈ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ನಾನು ಕೊಡ್ತಾನೆ. ಹೇಳ ಏಟ್ ಕೊಡ್ತೀನಿ ಇನ್ನೊಂದು ಪುಷ್ಪ ಸಾಕು ಸಾಕು ಅಷ್ಟ ಸಾಕಂತ ಒಂದೇ ಸರಿ ಕೊಡೋದು ಏ ಯಾಕೆ ಅನ್ನು ಅಂತ ನಾ ಯವ್ವ ಅನ್ನಲ್ಲ ಇವ್ರು ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರ್ತೈತೆ ಒಳಗೆ ಫಿಲ್ಟರ್ ಹಾಕಿದ್ದೀರಾ ತನು ಐ ಲವ್ ಯು ಒನ್ ಅನ್ ತನು 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 ಅನ್ನು ತನು ತನು ಅನ್ನು ಮಾಂಗಲ್ಯಂ ತಂತು ನಾನೇನ ಅನ್ನ ಅನ್ನಲ್ಲ ಬ್ಯಾಡ ಬಿಡು ಹಾಯ್ ಕೈ ಕಿತ್ಕೊಂಡೈತಿ ಉಪ್ಪ ಮಾಡ್ತೀನಿ ಉಪ್ಪ ಉಪ್ಪ ತಪ್ಪ ಕೈಗೆ ಏನು ಮಾಡ್ತಿ ಅಷ್ಟ ಯಾವ್ದ್ರ ಕೆಟ್ಟ ಬರ್ತದೆ ನನಗೆ ಆಕೆ ಮಾಡ್ಕೊಂತಮ್ಮಂತ ಬಳ್ಳೆ ಜೋಡಿ ಅತ್ತೆ ಹಾಕಿ ನಿನ್ನ ಗತಿ ಹಾಕಿ ಅತ್ತೆ ಹಾಕಿ ತಂಗಿ ಹಾಕಿ ನಿನಗೆ ಓಯ್ 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 ಲವ್ ಇಲ್ಲ ಲವ್ ಸ್ಟಾರ್ಟ್ ಆಯ್ತು. ದೇವಸ್ಥಾನದ ಬಾಗಿಲು ತೆಗೆದು ಅದಕ್ಕೆ ಬಂದು ಸ್ವಲ್ಪ ಅವರೆಕಾಯಿ ಶೇಂಗಾ ತಿನ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಹೋದ್ರಾಯ್ತು ಅಂತೇಳಿ ಬಂದು ಅವರೆಕಾಯಿ ಶೇಂಗಾ ಎಲ್ಲನೂ ತಿಂತಾಯಿದ್ದೀವಿ. ಆ ಕಡೆ ಸೈಡ್ ಗಂಡ್ಮಕ್ಳು ಕುಂತಿದ್ದಾರೆ, ಅವರಿಗೆ ಒಂದು ಬುಟ್ಟಿಲಿ ಹಾಕ್ಕೊಟ್ಟಿದ್ದೀವಿ. ಇದು ಲೇವಟ್ಟು ಅಲ್ಲಿ ನಾವು ಬಂದಿವಲ್ಲ ಅಲ್ಲಿ ಕಲ್ಬಾಳೋದು ಸ್ಕೂಲಿಂದ ಮೇಲೆ ಇತ್ತಲ್ಲ ಅದು ಕಲ್ಬಾಳ. ಎಲ್ಲರೂ ಇಲ್ಲಿ ಹಾಲಾಗಿ ನಿಂತ್ಕೊಂಡು ಒಂದು ಫೋಟೋ ತಗೊಂಡ್ಬಿಡೋಣ. ಒನ್ಸ್ ಅಗೇನ್ ಎಲ್ಲರಿಗೂ ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು. ಸರಿ ಫ್ರೆಂಡ್ಸ್, ಇವಾಗ ಜಸ್ಟ್ ಬಂದು ಬಟ್ಟೆ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಈಗ ಸ್ವಲ್ಪ ಲೈಟಾಗಿ ಟೀ ಕುಡಿಬೇಕು. ಟೈಮ್ ಬಂದು 7 o'clock ಆಗಿದೆ. ಇವಾಗ ಸ್ವಲ್ಪ ಟೀ ಕುಡಿದ್ರೆ ಮತ್ತು
ಸ್ವಲ್ಪ ಸುಸ್ತೆಲ್ಲ ಹೋಗುತ್ತೆ. ಲೇಟಾಗಿ ಹೋಗಿದ್ವಿ, ಹೋಗೋದೇ 2 o'clock ಆಗೋಗಿತ್ತೇನೋ. ಹೋಗಿ ಸ್ವಲ್ಪ ಅಲ್ಲೇ ಡ್ಯಾಡಿ ಊಟ ಮುಗಿಸ್ಕೊಂಡು ಬಂದ್ವಿ. ನಾನು ನಮ್ಮ ಮನೆಯಲ್ಲೆಲ್ಲರೂ, ನಮ್ಮ ಅಕ್ಕನ ಮನೆಯಲ್ಲೆಲ್ಲರೂ ಮತ್ತು ನಮ್ಮ ಅಕ್ಕನ ಮನೆ ಮೇಲೆ ಅವರು ಸಹ ಅಂದರೆ ಅಲ್ಲೂ ರೆಂಟ್ ಇದ್ದಾರೆ, ಅವರು ಸಹ ಬಂದಿದ್ದರು. ಮತ್ತು ನಮ್ಮೂರಿಂದ, ನಮ್ಮ ಅಕ್ಕರ ಊರಿಂದ ಅವರ ಪರಿಚಯದವರು ಅಥವಾ ರಿಲೇಷನ್ ಅಷ್ಟೊಂದು ಗೊತ್ತಿಲ್ಲ ನನಗೆ, ಅವರು ಸಹ ಬಂದಿದ್ದರು. ಪಾಪುನೂ ಸಹ ಕ್ಯೂಟಾಗಿತ್ತು. ವ್ಲಾಗಲ್ಲಿ ನೋಡಿರ್ತೀರಲ್ಲ, ಗೊತ್ತಾಗುತ್ತೆ ಅಂದ್ಕೊಳ್ತೀನಿ. ಸ್ವಲ್ಪ ಮಟ್ಟಿಗೆ ಎಂಜಾಯ್ ಅಂತೂ ಮಾಡಿ ಬಂದ್ವಿ. ಇವಾಗ ಟೀ ಕುಡಿಬೇಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.